ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸುನಿಲ್ ಪ್ರಿಯ ಲಾಗ್. ಇದು ಬುಧವಾರದ ಲಾಗ್. ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಇನ್ನು ರಾತ್ರಿ ಪಾತ್ರೆ ತೊಳೆದಿದ್ದೆ. ಅದನ್ನೆಲ್ಲ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಇನ್ನು ಹೊರಗಡೆ ಬಂದು ಸೂರ್ಯಗೆ ನಮಸ್ಕಾರ ಮಾಡಿ ಗಿಡಕ್ಕೆಲ್ಲ ನೀರು ಹಾಕಿ ಬಾಗಿಲಿಗೂ ಕೂಡ ರಂಗೋಲಿನ ಹಾಕ್ತೆ. ಇನ್ನು ನಾನು ಒಳಗಡೆ ಬಂದು ಇನ್ನು ಒಳಗಡೆ ಇರೋ ಪಾಟ್ಗೂ ಕೂಡ ನೀರು ಹಾಕಿ ನನ್ನ ಮಗಳನ್ನು ಕೂಡ ಎಬ್ಬಿಸಿ ಅವಳಿಗೂ ಒಂದು ಲೋಟ ಬಿಸಿನೀರು ಕೊಟ್ಟೆ. ಇನ್ನು ಅವಳು ಕೂಡ ಕುತ್ಕೊಂಡು ಓದ್ಕೊತಾ ಇದ್ಲು. ಇನ್ನು ರಾತ್ರಿ ಮುದ್ದೆ ಉಳಿದಿತ್ತು ಅಂತೇಳಿ ಅದನ್ನು ರಾಗಿ ಅಂಬಲಿ ಮಾಡಿ ಕೊಟ್ಟೆ. ನಮ್ಮ ಮನೆಯವ್ರು ಕುಡಿದು ಬೀಟ್ರೋಟ್ ತುರ್ಕೊಡ್ತಾ ಇದ್ರು. ನಾನು ಒಗ್ಗರಣೆಗೆ ಹಾಕ್ತೀನಿ ತಿಂಡಿಗೆ ಅಂತೇಳಿ ಬೀಟ್ರೋಟ್ ಪಲ್ಯ ಮಾಡಿ ಪೂರಿನ ಮಾಡಿದೆ. ಇನ್ನು ಅದನ್ನು ತಿಂದು ಅವರೆಲ್ಲ ಹೋದ್ಮೇಲೆ ಈಗ ಇದ್ದಿದ್ದು ಅಡುಗೆ ಮನೆಯೆಲ್ಲನೂ ಈಗ ಮಾಡಿ ಇನ್ನು ನಾನು ಕೂಡ ಸ್ನಾನ ಮಾಡ್ಕೊಬಂದು ಇನ್ನು ನಾನು ಕೂಡ ತಿಂಡಿ ತಿಂದೆ. ಇನ್ನು ಸಂಜೆ ಅಜ್ಜಿ ಮೊಮ್ಮಗಳಿಬ್ರು ಘಟ ಮನೆ ಆಡ್ತಾಯಿದ್ರು. ಅವರಿಗೆ ಎನರ್ಜಿ ಬರಲಿ ಅಂತ ಹೇಳಿ ಆಪಲ್ ಇತ್ತು, ಆಪಲ್ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಆಪಲ್ ಜ್ಯೂಸ್ ಮಾಡಿದೆ. ಅಷ್ಟರಲ್ಲಿ ನಮ್ಮ ಮಾವನೂ ಬಂದರು, ಅವರಿಗೂ ಕೊಟ್ಟು ಎಲ್ಲರೂ ಕುಡಿದ್ವಿ. ಇನ್ನು ಬೆಳಗ್ಗೆ ತಿಂಡಿಗೆ ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಅಜ್ಜಿ ನೋಡಿ ಹೊಸ್ಲು ಮೇಲೆ ಹೊಡಿದ್ರು. ಇನ್ನು ಅವಾಗಿನಿಂದನೂ ಅದು ನಡ್ಕೊಬಂದಿರೋ ಸಂಪ್ರದಾಯ, ಅದನ್ನು ಹಾಗೆ ಕುಯ್ಯಬಾರ್ದಂತೆ, ಹೊಸ್ಲು ಮೇಲೆ ಕೆಚ್ಚಬೇಕಂತೆ. ಹಾಗಾಗಿ ಅಜ್ಜಿ ಹೊಸ್ಲು ಮೇಲೆ ಕುಂಬಳಕಾಯಿನ ಕೆಚ್ಕೊಟ್ರು. ಇನ್ನು ಅದನ್ನು ಕೂಡ ಕಟ್ ಮಾಡಿ ಎತ್ತಿಟ್ಬಿಟ್ಟು ಇನ್ನು ರಾತ್ರಿ ಊಟಕ್ಕೆ ತಣ್ಣಿಕಾಳು ಹುಳಿಕಾಳು ಬೇಯಾಕಿ ಫ್ರೆಶ್ಶಾಗಿ ಖಾರ ರುಬ್ಬಿ ಬಿಸಿ ಮುದ್ದೆ ಮಾಡಿ ಉಪ್ಪು ಸಾಂಬಾರು ಮಾಡಿದ್ದೆ. ಇನ್ನು ನನ್ನ ಮಗಳಿಗೂ ಕೂಡ ಓದಿಸೋದಿತ್ತು ಅಂತೇಳಿ ಅವಳನ್ನು ಕೂಡ ಓದಿಸಿ ಇನ್ನೆಲ್ಲರೂ ಕುತ್ಕೊಂಡು ಊಟನ ಮಾಡಿದ್ವಿ. ಇನ್ನು ನಾಳೆ ಡ್ರಾಯಿಂಗ್ ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ರಾತ್ರಿ 10 ಗಂಟೆ ಆದ್ರೂ ನನ್ನ ಮಗಳು ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ.